ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಮನ್ನದೇವಣ್ಣವರು ತುರ್ತು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಏನು ಸರ್ಕಾರ ಮಸೂದೆ ಮಂಡನೆಯನ್ನು ಏನು 100% ಮೀಸಲಾತಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತೇಳಿ ಏನು ಒಂದು ಅಭಿಪ್ರಾಯನ ವ್ಯಕ್ತಪಡಿಸುವುದರ ವಿರುದ್ಧವಾಗಿ ಅನೇಕ ಉದ್ಯಮಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಮೊದಲನೇದಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ಇನ್ನೊಂದು, ಈ ಸುದ್ದಿಗೋಷ್ಠಿಗೆ ಬಂದಂಥ ನಮ್ಮ ಭಾಗದ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪ್ರತಿಯೊಬ್ಬ ನಾಯಕರುಗಳಿಗೂ ಸ್ವಾಗತ ಕೋರ್ತಾ, ಮೊದಲನೇದಾಗಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮನ್ನದೇವಣ್ಣವರಿಗೆ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ಕೊಳ್ತಾ ಇದ್ದೀವಿ. ಅದೇ ರೀತಿ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಕೆ ನಾಗರಾಜನವರು ಸಹ ಈ ಸುದ್ದಿಗೋಷ್ಠಿಯಿದ್ದಾರೆ. ಅವ್ರಿಗೂ ಸಹ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಮಹಿಳಾ ಮುಖಂಡರಾದಂತಹ ನಮ್ಮ ಭಾಗದ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಾಗರತ್ನಕ್ ಅವರು ಸಹ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ಕನ್ನಡ ಜಾಗೃತಿ ವೇದಿಕೆಯ ಹಿರಿಯ ಮುಖಂಡರು RNS ರವಣ್ಣವರು ಸಹ ಈ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ಮಹಿಳಾ ಮುಖಂಡರು ಹಾಗೂ ಯುವ ಮುಖಂಡರಿಗೂ ಸ್ವಾಗತವನ್ನು ಕೋರ್ತಾ ಈ ಸುದ್ದಿಗೋಷ್ಠಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಮನ್ನದೇವಣ್ಣನವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಇವತ್ತು ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಖಾಸಗಿಯ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒಂದು ಹೋರಾಟ ಇದೆ. ಭಾಳ ಮುಖ್ಯವಾಗಿ ಸರೋಜಿನಿ ಮಹಿಷಿ ವರದಿ 1985ರಲ್ಲಿ ಸಿದ್ಧವಾದಂಥ ಸರೋಜಿನಿ ಮಹಿಷಿ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ಥಳೀಯವಾಗಿರ್ತಕ್ಕಂಥ ಕನ್ನಡಿಗರಿಗೆ ಎ ಮತ್ತು ಬಿ ಗ್ರೂಪಿನ ಉದ್ಯೋಗಗಳಲ್ಲಿ 50% ಮತ್ತು ಸಿ ಮತ್ತು ಡಿ ಗ್ರೂಪ್ನ ಉದ್ಯೋಗಗಳಲ್ಲಿ 100% ಉದ್ಯೋಗಗಳನ್ನು ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ವರದಿ ಕೊಟ್ಟು ಸುಮಾರು 50 ವರ್ಷ ಆಯ್ತಾ ಬಂತು. ಆದರೆ ನಮ್ಮನ್ನು ಆಳ್ದಂಥ ಯಾವುದೇ ಸರ್ಕಾರಗಳು ಕೂಡ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಹೋಗಲಿಲ್ಲ. ಆದರೆ ಕನ್ನಡ ಜಾಗೃತಿ ವೇದಿಕೆ ಕಳೆದ 2006ರಿಂದ ನಿರಂತರವಾಗಿ ಕನ್ನಡಿಗರಿಗೆ ಉದ್ಯೋಗ ಮತ್ತು ಈ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಲೇಬೇಕು, ನಿರುದ್ಯೋಗ ಕನ್ನಡಿಗರ ಯುವಕರಿಗೆ ಉದ್ಯೋಗಗಳನ್ನು ಕಲ್ಪಿಸಬೇಕು ಅಂಥೇಳಿ ನಿರಂತರವಾದಂಥ ಚಳುವಳಿಯನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದಂತಹ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾವು ಅವರಿಗೆ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂಥೇಳಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ತದನಂತರ 2008ರಲ್ಲಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ 3 ತಿಂಗಳಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ವಿ. ಅವರು ಕೂಡ ಈಗ ತಾನೇ ಅಧಿಕಾರಕ್ಕೆ ಬಂದಿದ್ದೀವಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡೋದಕ್ಕೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ಅದು ಕೂಡ ಮಾಡಲಿಲ್ಲ. ತದನಂತರ ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅವರಿದ್ದಾಗಲೂ ಕೂಡ ಒತ್ತಡ ಮಾಡಿದ್ವಿ. ಮತ್ತು 2013ರಲ್ಲಿ ಸಿದ್ದರಾಮಯ್ಯನವರು ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿಗೆ ಅಧಿಕಾರನ ವಹಿಸ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅವ್ರ ಗಮನಕ್ಕೂ ತಂದ್ವಿ. ಬಹುಶಃ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಅತೀವವಾದಂಥ ಕಾಳಜಿ ಇರತಕ್ಕಂತಹ ಸಿದ್ದರಾಮಯ್ಯನವರು ಬಹುಶಃ ಮೊನ್ನೆ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ವಿಧೇಯಕವನ್ನು ಮಂಡನೆ ಮಾಡಬೇಕು. ಅಂದರೆ ಸ್ಥಳೀಯ ಕನ್ನಡಿಗರಿಗೆ ಅದೇ ನಮ್ಮ ಸರೋಜಿನಿ ಮಹಿಷಿ ವರದಿ ಏನಿದೆ ಅದರ ಪ್ರಕಾರ, ಅಂದರೆ ಎ ಮತ್ತು ಬಿ ಗ್ರೂಪ್ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50% ಮತ್ತು ಸಿ ಮತ್ತು ಡಿ ಗ್ರೂಪ್ನ ಉದ್ಯೋಗಗಳಲ್ಲಿ 100% ಕೊಡಬೇಕು ಅಂಥೇಳಿ ಒಂದು ವಿಧೇಯಕ ಮಂಡನೆ ಮಾಡಬೇಕು ಅಂಥೇಳಿ ಸಿದ್ಧತೆ ಮಾಡಿಕೊಂಡಿದ್ರು. ನಡೀತಾ ಇರ್ತಕ್ಕಂಥ ಅಸೆಂಬ್ಲಿ ಒಳಗೆ ಅದನ್ನು ಇನ್ನೂ ಒಳಗೆ ಬರೋಕ್ಕೆ ಮುಂಚೆನೇ ಅದನ್ನು ಇವರು ಯಾವಾಗ ಟ್ವಿಟ್ಟರಲ್ಲಿ ಹಾಕಿದ್ರು,
ಮುಖ್ಯಮಂತ್ರಿಗಳು ಅದನ್ನು ಟ್ವಿಟ್ಟರ್ ನೋಡಿದಂತಹ ಈ ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಅದನ್ನು ಬಹಳ ವಿರೋಧ ಮಾಡ್ತಾರೆ. ಈ ರೀತಿ ಮಾಡಿಬಿಟ್ರೆ ಇದು ಸಂವಿಧಾನ ವಿರೋಧ ಅಂಥೇಳಿ ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಇದು ಕ್ರೂರ ನಿರ್ಧಾರ ಅಂಥೇಳಿ ಒಬ್ಬರು ಹೇಳ್ತಾರೆ ಉದ್ಯಮಿಗಳು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ಮೋಹನ್ ದಾಸ್ ಪೈ ಅವರು ಇರ್ಬೋದು ಅಥವಾ ಕೇಂದ್ರದ ಸಚಿವರೊಬ್ಬರು ಇದ್ದಾರೆ, ಕಾರ್ಮಿಕ ಸಚಿವರು ಜಯಂತ್ ಚೌಧರಿ ಅಂತೇಳಿ, ಇವರು ಅಸಂವಿಧಾನಿಕವಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ. ಆದರೆ ನಾನು ಇವ್ರಿಗೆ ಹೇಳ್ತಕ್ಕಂಥದ್ದು, ನಾವು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಮೇಲೆ ಸ್ಥಳೀಯರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ವಿಚಾರ ಆಯಾ ರಾಜ್ಯದ ಸರ್ಕಾರಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇವತ್ತು ಯಾರೋ ಉದ್ಯಮಿಗಳು ಇವತ್ತು ಎದುರಿಸ್ತಕ್ಕಂಥ ಕೆಲಸವನ್ನು, ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ನೀವು ಅವಕಾಶಗಳನ್ನು ಮಾಡಿಕೊಡಿ ಅಂಥೇಳಿ ಹೇಳ್ತಾರೆ. ಮಾನ್ಯ ಗೋವಿಂದ ಇವರು, ನಮ್ಮ ಯಾರಿವರು ಮೋಹನ್ ದಾಸ್ ಪೈ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ನಾನು ಬಯಸ್ತೇನೆ. ಕೌಶಲ್ಯ ಅಭಿವೃದ್ಧಿ ಕರ್ನಾಟಕದ ಜನತೆಗೆ ಗೊತ್ತಿದೆ. ಕೌಶಲ್ಯ ಅಭಿವೃದ್ಧಿ ಬಸವಣ್ಣನವರು 12ನೇ ಶತಮಾನದಿಂದ ಅವರು ಯೋಗದಿಂದ ಧ್ಯಾನದಿಂದ ಕೌಶಲ್ಯಾಭಿವೃದ್ಧಿಯನ್ನು ಮಾಡಿ ಜಗಜ್ಯೋತಿ ಬಸವಣ್ಣನವರಾದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ, ದೇಶಕ್ಕೆ ಕೊಟ್ಟಂಥ ಕೊಡುಗೆಯಿಂದ ಭಾರತ ರತ್ನ ಆದರು. CNR ರಾವ್ ಅವರು ಭಾರತ ರತ್ನ ಅವರು. ಅವರೆಲ್ಲರೂ ಕೂಡ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದಂಥವರು. ಅವರು ಕೌಶಲ್ಯ ಪ್ರತಿಭೆಗಳನ್ನು ತೋರಿಸಿದ ಮೇಲೆ ಇವತ್ತು ಭಾರತ ರತ್ನ ಆದರು. ಹಾಗಾಗಿ ಕೌಶಲ್ಯತ ಇದ್ದಂಥವ್ರನ್ನ ನಾವು ಬೇರೆ ರಾಜ್ಯಗಳಿಂದ ತೆಗೆದುಕೊಳ್ಳೋದ್ರಲ್ಲಿ ಏನು ತಪ್ಪು ಅಂತೇಳಿ ಕೇಳ್ತಾರೆ ಅವರು. ಅಂದರೆ ಕನ್ನಡಿಗರಲ್ಲಿ ಕೌಶಲ್ಯ ಇಲ್ವಾ ನೀವು ಹೇಳೋ ಪ್ರಕಾರ? ಅದಕ್ಕಾಗಿ ಈ ನಮ್ಮ ಮೋಹನ್ ದಾಸ್ ಪೈ ಇರ್ಬೋದು, ಆತ ಕನ್ನಡಿಗನೇ ಆತನೂ ಕೂಡ. ಆದರೆ ಒಬ್ಬ ಕನ್ನಡಿಗನಾಗಿ ಕನ್ನಡಿಗರಲ್ಲಿ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಕನ್ನಡಿಗರಿಗೆ ಸ್ಥಳೀಯವಾಗಿ ಉದ್ಯೋಗಗಳನ್ನು ಕೊಡಬೇಕು. ಅದಕ್ಕೋಸ್ಕರ ನಾವು ಕನ್ನಡ ಚಳವಳಿ, ಅದರಲ್ಲಿ ವಿಶೇಷವಾಗಿ ಕನ್ನಡ ಜಾಗೃತಿ ವೇದಿಕೆ ನಿರಂತರವಾದಂಥ ನಾವು ಕೆಲಸವನ್ನು ಮಾಡ್ತಾನೆ ಬರ್ತಾಯಿದ್ದೀವಿ. ಈಗ ನಮ್ಮ ರಾಜ್ಯದ ಸಚಿವರಾದಂಥ MB ಪಾಟೀಲ್ ಅವರು ವಿರೋಧ ಮಾಡಿದ್ದಾರೆ. ಅದನ್ನು ಇನ್ನೂ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ನಮಗೆ ಬಹಳ ನೋವಾಗಿರ್ತಕ್ಕಂಥದ್ದು, ನಮ್ಮ ಕನ್ನಡದ ಯುವಕರು ಇವತ್ತು ವಲಸೆ ಹೋಗ್ತಿದ್ದಾರೆ, ಉದ್ಯೋಗಗಳನ್ನು ಅರಸಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕನ್ನಡಿಗರಿಗೆ ಉದ್ಯೋಗದಲ್ಲಿ, ಅದರಲ್ಲಿ ಖಾಸಗಿಯವರಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಯಾವಾಗ ಇವರು ಟ್ವೀಟ್ ಮಾಡಿದ್ರು, ತಕ್ಷಣವೇ ಇಲ್ಲಿರ್ತಕ್ಕಂತಹ ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮಜುಮ್ದಾರ್ ಇರ್ಬೋದು, ಇವರೆಲ್ಲರೂ ಕೂಡ ವಿರೋಧ ಮಾಡಿದ ತಕ್ಷಣ ಪಕ್ಕದ ರಾಜ್ಯದ ಕಾರ್ಮಿಕ ಸಚಿವರು, ಕೇರಳ ರಾಜ್ಯದ ಕಾರ್ಮಿಕ ಸಚಿವರು, ಆಂಧ್ರ ಪ್ರದೇಶದ ಕಾರ್ಮಿಕ ಸಚಿವರಾದಂಥ ನಾರಾ ಲೋಕೇಶ್ ಅವರು ನಮ್ಮ ರಾಜ್ಯಕ್ಕೆ ಬನ್ನಿ, ನಾವು ನಿಮಗೆಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ತೀವಿ, ಇಲ್ಲಿ ಬಂದು ನೀವು ಉದ್ಯಮವನ್ನು ನೀವು ಪ್ರಾರಂಭ ಮಾಡ್ಬೋದು, ನಿಮಗೆಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ನಾನು ಆ ಕೇರಳ ಕೈಗಾರಿಕಾ ಮಂತ್ರಿ ಇರ್ಬೋದು ಅಥವಾ ಆಂಧ್ರ ಪ್ರದೇಶದ ಕೈಗಾರಿಕಾ ಮಂತ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿರ್ತಕ್ಕಂಥ ಕೈಗಾರಿಕೋದ್ಯಮಗಳನ್ನು ನಿಮ್ಮ ರಾಜ್ಯಕ್ಕೆ ಕರೆಸ್ಕೊಳ್ಳೋದಾದರೆ, ನಿಮ್ಮ ರಾಜ್ಯದ ಜನ ಇಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಆಂಧ್ರದಿಂದ ಬಂದಂಥವ್ರು ಇವತ್ತು IT-BT ಕಂಪ್ನಿಗಳಲ್ಲಿ ಅತಿ ಹೆಚ್ಚಿದ್ದಾರೆ, ಅವ್ರನ್ನ ನೀವು ಕರೆಸ್ಕೊಳ್ಳಿ. ಕೇರಳದಿಂದ ಬಂದಂಥವ್ರು IT-BT ಕಂಪ್ನಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಸ್ಕೊಂಡಿದ್ದಾರೆ, ಅವ್ರನ್ನ ನೀವು ಕೇರಳಕ್ಕೆ ತೆಗೆಸ್ಕೊಳ್ಳಿ. ನೀವು ಇವತ್ತು ಅವಕಾಶಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಕರ್ನಾಟಕದ ಮಣ್ಣಿನ ಬಗ್ಗೆ, ಕರ್ನಾಟಕದ ಕೌಶಲ್ಯದ ಬಗ್ಗೆ, ಕರ್ನಾಟಕದಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕನ್ನಡದ ಅದರದೇ ಆದಂಥ ಹಿರಿಮೆ ಗರಿಮೆಗಳು ಹೊಂದಿರತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಬೇಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ವಿಧೇಯಕದ ಹಿಂದೆ ನೀವು ಸರಿಬಾರ್ದು. ನೀವು ಮುಂದಿನ ಸೋಮವಾರ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದಕ್ಕೊಂದು ಉಪಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದಿರಿ. ದಯವಿಟ್ಟು ಮಾಡಿ ಕನ್ನಡದ ಮಕ್ಕಳನ್ನು ಉಳಿಸಿ. ಇವತ್ತು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಈಶಾನ್ಯ ಕರ್ನಾಟಕ ಇರ್ಬೋದು, ಎಲ್ಲ ಭಾಗದ ನಿರುದ್ಯೋಗ ಯುವಕರಿದ್ದಾರೆ.
ಅವ್ರಿಗೆ ಉದ್ಯೋಗವನ್ನು ಕಲಿಸ್ಕೊಡ್ತಕ್ಕಂಥ ಒಂದು ತೀರ್ಮಾನ ನೀವು ತೆಗೆದುಕೊಂಡಿದ್ದೀರಿ. ಅದನ್ನು ಮಂಡನೆ ಮಾಡೋದಕ್ಕೆ ಇವತ್ತು ಯಾರೋ ಕೈಗಾರಿಕೋದ್ಯಮಗಳಿಗೆ ಭಯ ಪಟ್ಕೊಂಡು ನೀವು ಟ್ವಿಟ್ಟನ್ನು ಡಿಲೀಟ್ ಮಾಡಿದ್ದೀರಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು 2-3 ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರು 10,000 15,000 ರೂಪಾಯಿಗಳಿಗೆ ಕೂಲಿ ಕೆಲಸನ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಬಂದವ್ರಿಗೆಲ್ಲ ರತ್ನಗಂಬಳಿಯನ್ನು ಹಾಸಿ ಅವ್ರಿಗೆ ಎಲ್ಲ ಉದ್ಯೋಗಗಳನ್ನು ಕಲಿಸ್ಕೊಡ್ತೀವಿ, ಅವ್ರಿಗೆ ಊಟ ವಸತಿ ಎಲ್ಲನ ಕೊಡ್ತೀವಿ. ಆದರೆ ನಮ್ಮವ್ರಿಗೆ ಮಾತ್ರ ಏನೂ ಇಲ್ಲ, ಇದಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಗಳಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ. ಇದು ಎಚ್ಚರಿಕೆನೇ ಏನಂತ ಹೇಳಿದ್ರೆ, ನೀವು ಕನ್ನಡಿಗರಿಗೆ ಉದ್ಯೋಗ ಕೊಡೋಕ್ಕಾಗಲ್ಲ ಅಥವಾ ಇದು ಕ್ರೂರ ನಿರ್ಧಾರ ಸರ್ಕಾರದ್ದು ಅಥವಾ ಇದು ಅಸಂವಿಧಾನಿಕ ವಿಚಾರ ಅಂತ ಹೇಳೋದಾದರೆ ನೀವು ಕರ್ನಾಟಕ ಬಿಟ್ಟು ಹೋಗ್ಬೋದು. ಯಾಕಂದರೆ ಬಂಡವಾಳ ಹೂಡಿಕೆ ಮಾಡೋದ್ರಲ್ಲಿ ಕರ್ನಾಟಕದ ಜನ ಇದ್ದಾರೆ, ಕರ್ನಾಟಕದಲ್ಲಿ ಶ್ರೀಮಂತರಿದ್ದಾರೆ, ಅವ್ರಿಗೆ ಬಂಡವಾಳ ಹೂಡ್ತಾರೆ, ಇಲ್ಲಿರೋರಿಗೆ ಕೆಲಸ ಕೊಡ್ತಾರೆ. ಇವರಿಗೆ ಒಂದು ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ, ಇಲ್ಲಿ ನೀವು ಕಾರ್ಖಾನೆ ಪ್ರಾರಂಭ ಮಾಡೋದಕ್ಕೆ ರೈತರ ಭೂಮಿ ಬೇಕಾಗಿದೆ ನಿಮಗೆ ಅದು ಕಡಿಮೆ ದರದಲ್ಲಿ, ಬಹಳ ಕಡಿಮೆ ದರದಲ್ಲಿ ಇವರಿಗೆ 100 ಎಕರೆ ಭೂಮಿಯನ್ನು ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕರೆಂಟ್ ಕೊಡ್ತೀವಿ, ಇವ್ರಿಗೆ ನೀರು ಕೊಡ್ತೀವಿ, ಇವ್ರಿಗೆ ಎಲ್ಲ ರೀತಿಯಾದ ವಿನಾಯಿತಿಯನ್ನು ಕೊಡ್ತೀವಿ, ಸರ್ಕಾರ ಕೊಡ್ತದೆ. ಆದರೆ ಇವ್ರಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಕ್ಕೆ ಆಗೋದಿಲ್ಲ. ಇದು ನನ್ನ ವಿರೋಧ ಇದೆ, ಎಚ್ಚರಿಕೆನೇ ಕೊಡ್ತಾ ಇದ್ದೀನಿ. ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮಜುಮ್ದಾರ್ ಇರ್ಬೋದು, ನಾರಾಯಣ್ ಮೂರ್ತಿ ಯಾರು ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಇರ್ಬೋದು, ಇವರೆಲ್ಲ ಕನ್ನಡಿಗರೇ. ಆದರೆ ಕನ್ನಡಿಗರಿಗೆ ನಾನು ಇನ್ನೊಂದು ಪ್ರಶ್ನೆ ಇವ್ರು ಕೇಳ್ತೀನಿ. ಇವತ್ತು ಯಾರು ಬಹುರಾಷ್ಟ್ರೀಯ ಕಂಪನಿಗಳನ್ನು ಕರ್ನಾಟಕದಲ್ಲಿ ತೆಗೆದಿದ್ದೀರಿ, ನೀವು ಕನ್ನಡಿಗರಿಗೆ ಎಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಶ್ವೇತಪತ್ರ ಹೊರಡಿಸಿ ಎಷ್ಟು ಸಾವಿರ ಉದ್ಯೋಗಗಳನ್ನು ನೀವು ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ಶ್ವೇತಪತ್ರ ಹೊರಡಿಸಿ. ಇವರು ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮಜುಮ್ದಾರ್ ಇರ್ಬೋದು, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಇರ್ಬೋದು, ಅಥವಾ ಇನ್ಯಾವುದೇ ಉದ್ಯಮಿಗಳು ಕರ್ನಾಟಕದಲ್ಲಿ ಯಾರ್ಯಾರು ಕಾರ್ಖಾನೆಗಳನ್ನು ತೆಗೆದಿದ್ದೀರಿ, ನೀವು ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಎಷ್ಟು ಶೇಕಡಾವಾರು ಎಷ್ಟು ಪರ್ಸೆಂಟ್ ನೀವು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ ಅನ್ನೋದು ಕೂಡ ನೀವು ಓಪನ್ ಮಾಡಬೇಕಾಗ್ತದೆ. ಇವತ್ತು ಶ್ವೇತಪತ್ರನ ಹೊರಡಿಸ್ಬೇಕಾಗ್ತದೆ. ನೀವು ಸುಮ್ಮನೆ ನೀವು ಹೋರಾಟಗಾರ ಬರ್ತಾರೆ ಅಥವಾ ಸರ್ಕಾರ ಏನೋ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಅಂತೇಳಿ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಮೋಹನ್ ದಾಸ್ ಪೈ ಅವರೇ, ಕಿರಣ್ ಮಜುಮ್ದಾರ್ ಅವರೇ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರೇ, ನೀವು ಐಷಾರಾಮಿ ಜೀವನ ನಡೆಸ್ತಾ ಇರೋರು, ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು, ರೈತರ ಭೂಮಿಯನ್ನು ಕಡಿಮೆ ದರದಲ್ಲಿ ತೆಗೆದುಕೊಂಡು ಕರೆಂಟು, ನೀರು, ಭೂಮಿ ಎಲ್ಲ ತೆಗೆದುಕೊಂಡು ರೈತನನ್ನು ನೀವು ಪಾತಾಳಕ್ಕೆ ತಳ್ಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಕನ್ನಡಿಗರಿಗೆ ಎಲ್ಲಿ ಕೆಲಸ ಕೊಡ್ತೀರಿ ನೀವು? ಕಸ ಹೊಡೆಯೋದು ಅಥವಾ ಸ್ವೀಪರ್ ಕೆಲಸನೋ ಅಥವಾ ಇನ್ನೇನೋ ಕೊಡ್ತೀರಿ ನೀವು. ಆಡಳಿತಾತ್ಮಕವಾದಂತಹ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಎಷ್ಟು ಕೊಟ್ಟಿದ್ದೀರಿ? ಇದನ್ನು ಬಹಿರಂಗಪಡಿಸಿ. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಜಾಗೃತಿ ವೇದಿಕೆ ನಿರಂತರವಾದಂಥ ಚಳವಳಿ ಮಾಡ್ತದೆ. ಈ ಹಿಂದೆ ನಾವು ಕೂಡ ಆನೇಕಲ್ ತಾಲೂಕು ಕಚೇರಿಗೂ ಕೂಡ ಮುತ್ತಿಗೆ ಹಾಕಿ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದ್ವಿ 2008-09ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಕನ್ನಡಿಗರಿಗೆ ಉದ್ಯೋಗ ಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಸರ್ಕಾರದ ಮೇಲೆ ಏರ್ತಾನೆ ಬಂದಿದ್ದೀವಿ. ಕಾರ್ಮಿಕ ಇಲಾಖೆಗೂ ಕೂಡ ಒಂದು ಒತ್ತಾಯವನ್ನು ಏರ್ತಾನೆ ಬಂದಿದ್ದೀವಿ. ಬಚ್ಚೇಗೌಡರು ಕಾರ್ಮಿಕ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮಾಡಿದ್ದೀವಿ. ನಿರಂತರವಾದಂಥ ಒಂದು ಹೋರಾಟ ಇದೆ. ಹಾಗಾಗಿ ಸಿದ್ದರಾಮಯ್ಯನವರಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಾಗಲಿ, ನಮ್ಮ ಸಂತೋಷ್ ಲಾಡ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅದು ಖುಷಿ ಕೊಡ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಉದ್ಯಮಿಗಳಿಗೆ ಒಂದು ಮಾತನ್ನು ಹೇಳಿದ್ದಾರೆ, ಇಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡೋದ್ರಿಂದ ಕೈಗಾರಿಕೋದ್ಯಮಿಗಳಿಗೆ ಏನು ನಷ್ಟ, ಯಾವುದೇ ರೀತಿಯಾದಂಥ ನಷ್ಟ ಆಗೋದಿಲ್ಲ ಅಂತೇಳಿ ಅವರು ದಿಟ್ಟವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರ ಮಾತಿಗೆ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವ್ರ ಮೇಲೆ ಬಹಳ ಒಂದು ನಂಬಿಕೆ ಇದೆ, ಕನ್ನಡಿಗರನ್ನು ಕೈ ಬಿಡೋದಿಲ್ಲ ಅಂತೇಳಿ. ಇವತ್ತು ನಿರುದ್ಯೋಗದ ಸಮಸ್ಯೆ ಇದೆ, ದಶಕಗಳಿಂದ ನಿರುದ್ಯೋಗದ ಸಮಸ್ಯೆ ಇದೆ. ನಮ್ಮ ಉದ್ಯೋಗವನ್ನು ಆಂಧ್ರದವ್ರು ಕಿತ್ಕೊಂಡಿದ್ದಾರೆ, ಮಲಯಾಳಿಗಳು ಕಿತ್ಕೊಂಡಿದ್ದಾರೆ, ತಮಿಳರು ಕಿತ್ಕೊಂಡಿದ್ದಾರೆ, ಮಾರ್ವಾಡಿಗಳು ಕಿತ್ಕೊಂಡಿದ್ದಾರೆ, ಮರಾಠಿಗಳು ಕಿತ್ಕೊಂಡಿದ್ದಾರೆ, ಉತ್ತರ ಭಾರತದವ್ರು ಕಿತ್ಕೊಂಡಿದ್ದಾರೆ. ನಾವು ಇವತ್ತು ನಮ್ಮ ಕೆಲಸಗಳನ್ನು, ನಮ್ಮ ಉದ್ಯೋಗಗಳನ್ನು ಬೇರೊಬ್ಬರಿಗೆ ಬಿಟ್ಕೊಟ್ಬಿಟ್ಟು ಅವ್ರ ಕಂಪನಿಗಳಲ್ಲಿ ನಾವು ಕಾವಲು ಕಾಯುವಂಥ ಕೆಲಸ ಅಥವಾ ಕಸ ಗುಡಿಸೋತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಆಡಳಿತಾತ್ಮಕವಾದಂಥ ಹುದ್ದೆ ಅಥವಾ ಆಡಳಿತಾತ್ಮಕವಲ್ಲದ ಹುದ್ದೆಗಳನ್ನು ಇವತ್ತು ಏನು ಸರ್ಕಾರ ಒಂದು ವಿಧೇಯಕ ಮಂಡನೆ ಮಾಡ್ತಾ ಇದೆ,
ನಿಜವಾಗಲೂ ಕೂಡ ಅದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಸರ್ಕಾರ. ಆಡಳಿತಾತ್ಮಕವಾದ ಹುದ್ದೆಗಳಲ್ಲಿ 50%, ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ 100% ಕೊಡಬೇಕು ಅಂತ ಹೇಳಿದರು. ನಂತರ 75 ಅಂತೇನೋ ಮಾಡಿದ್ರು. ಅದು ಸರಿ ಇದೆ, ಮಾಡಲಿ. ಅದನ್ನು ಜಾರಿ ಮಾಡಿದ್ರೆ ನಿಜವಾಗಲೂ ಕೂಡ ಕನ್ನಡಿಗರು ಸಿದ್ದರಾಮಯ್ಯನವ್ರನ್ನ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ದೇವರಂತೇಳಿ ಪೂಜೆ ಮಾಡ್ತಾರೆ. ಇವತ್ತಿನ ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನೀವು ಈ ವಿಧೇಯಕವನ್ನು ಮಂಡನೆ ಮಾಡಲೇಬೇಕಾಗಿದೆ. ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಇದರ ಪರ ನಿರಂತರವಾದಂಥ ಚಳವಳಿಯನ್ನು ಮಾಡ್ತದೆ. ಮಾನ್ಯ ಮೋಹನ್ ದಾಸ್ ಅವರು ಮತ್ತು ಕಿರಣ್ ಮಜುಮ್ದಾರ್ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ನಿಮಗೆ ಒಂದು ಎಚ್ಚರಿಕೆ, ನೀವು ಕನ್ನಡಿಗರಿಗೆ ಉದ್ಯೋಗಗಳನ್ನು, ಆಡಳಿತಾತ್ಮಕವಾದಂಥ ಉದ್ಯೋಗಗಳನ್ನು ನಿಮ್ಮ ಕಂಪನಿಗಳಲ್ಲಿ ಕೊಡಲೇಬೇಕು. ನೀವು ವರ್ಷಕ್ಕೆ ವಾರ್ಷಿಕ ಆದಾಯ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ಅಂತೆಲ್ಲ ಹೇಳ್ತೀರಿ. ನಿಮ್ಮಿಂದ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ, ಕನ್ನಡಿಗರಿಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ನೀವೇನು ಡ್ಯಾಮ್ ಕಟ್ಟಿದವರಲ್ಲ, ಸ್ಕೂಲ್ಗಳು ಕಟ್ಟಿದವರಲ್ಲ. ಇಲ್ಲಿನ ಸಂಪತ್ತನ್ನು, ಇಲ್ಲಿ ಭೂಮಿಯನ್ನು ಕಡಿಮೆ ದರದಲ್ಲಿ ತೆಗೆದುಕೊಂಡು ಇಲ್ಲಿ ಆರ್ಥಿಕ ಸಂಪತ್ತನ್ನು ನೀವು ದ್ವಿಗುಣಗೊಳಿಸ್ಕೊಂಡು ಹೊರ ರಾಷ್ಟ್ರಗಳಲ್ಲಿ ನೀವು ಬಂಡವಾಳವನ್ನು ಹೂಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾರೇ ಒಬ್ಬ ಕನ್ನಡಿಗ, ಯಾವುದೇ ಇನ್ಫೋಸಿಸ್ ಇರ್ಬೋದು, ಅದು ಕಿರಣ್ ಮಜುಮ್ದಾರ್ ಅವ್ರದ್ದು ಇರ್ಬೋದು, ಬಯೋಕಾನ್ ಇರ್ಬೋದು, ಈ ಕಂಪ್ನಿಗಳ ಮುಂದೆ ಹೋದಾಗ ನಿಮಗೆ ಕಂಪ್ನಿ ಒಳಗೆ ಕನ್ನಡಿಗರು ಅಂತ ಹೇಳಿದ್ರೆ ನಿಮಗೆ ಒಳಕ್ಕೆ ಬಿಡೋದಿಲ್ಲ, ಗೇಟ್ ಒಳಗೆ ಕೂಡ ಬಿಡೋದಿಲ್ಲ, ಸೆಕ್ಯೂರಿಟಿ ಅಲ್ಲೇ ಆಚೆ ಕಳಿಸ್ಬಿಡ್ತಾನೆ. ಇಂಥ ಪರಿಸ್ಥಿತಿ ಇದೆ. ನೀವು ಕಿರಣ್ ಮಜುಮ್ದಾರ್ ಇರ್ಬೋದು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಇರ್ಬೋದು, ಮೋಹನ್ ದಾಸ್ ಪೈ ಇರ್ಬೋದು, ನೀವೆಲ್ಲರೂ ಕೂಡ ಒಂದು ಶ್ವೇತಪತ್ರವನ್ನು ಹೊರಡಿಸಿ. ಸರ್ಕಾರದಿಂದ ನಿಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡಿದ್ದೀರಿ. ಸರ್ಕಾರಕ್ಕೆ ನೀವೊಂದು ಪತ್ರಿಕೆ ಮುಖಾಂತರ ಬಿಡುಗಡೆ ಮಾಡಿ, ಇಷ್ಟು ಜನ ಸ್ಥಳೀಯರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದೇವೆ, ಇಷ್ಟು ಜನ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ ಅಂಥೇಳಿ ನೀವು ಶ್ವೇತಪತ್ರವನ್ನು ಹೊರಡಿಸಿ. ಆವಾಗ ನಿಮ್ಮ ಯೋಗ್ಯತೆಗಳು ಎಷ್ಟಿದೆ, ಕರ್ನಾಟಕದ ಭೂಮಿಯನ್ನು ಬಳಸ್ಕೊಂಡಿರೋರು, ಕರ್ನಾಟಕದ ವಿದ್ಯುತ್ತನ್ನು ಬಳಸ್ಕೊಂಡಿರ್ತಕ್ಕಂಥವ್ರು, ಕರ್ನಾಟಕದ ನೀರನ್ನು ಬಳಸ್ಕೊಂಡಿರ್ತಕ್ಕಂಥವ್ರು. ಇವತ್ತು ನಾವು ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂಥೇಳಿ ನಾವು ಹೋರಾಟಗಳು ಮಾಡಿ ಜೈಲ್ಗೆಲ್ಲ ಹೋಗಿ ಪೊಲೀಸ್ ಬೂಟೇಟು ಲಾಠಿ ಏಟು ತಿನ್ಕೊಂಡು ನಾವು ಹೋರಾಟಗಳು ಮಾಡಿದ್ರೆ ನಿಮಗೆ ನೀರು, ನಿಮ್ಮ ಕಂಪ್ನಿಗಳಿಗೆ ನೀರು ಬರ್ತದೆ, ನಿಮ್ಮ ಕಂಪ್ನಿಗಳಿಗೆ 24 ಗಂಟೆ ಕರೆಂಟ್ ಬರುತ್ತೆ, ನಿಮಗೆ ನಿಮಗೆ ಸ್ಥಳೀಯ ಪಂಚಾಯತಿನೋ ಅಥವಾ ನಗರಸಭೆನೋ ಪುರಸಭೆನೋ ಅಲ್ಲಿಂದ ನಿಮಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳು ಸಿಗುತ್ತೆ. ಆದರೆ ನಿಮ್ಮಿಂದ ಕನ್ನಡಿಗರಿಗೆ ಉಪಯೋಗ ಇಲ್ಲ. ಯಾವುದೋ ಶಾಲೆಗಳಿಗೆ ಒಂಚೂರು ಬುಕ್ಗಳು ಕೊಟ್ಬಿಟ್ರಿ, ಬೆಂಚ್ಗಳು ಕೊಟ್ಬಿಟ್ರಿ, ಇದೆ ನೀವು ಸಿ ಆರ್ ಸಿ ಫಂಡನ್ನು ಕೂಡ ನೀವು ಸರಿಯಾಗಿ ಖರ್ಚು ಮಾಡೋದಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಯಾವುದೇ ಅತಿಬೆಲೆ ಕೈಗಾರಿಕಾ ಪ್ರದೇಶ ಇರ್ಬೋದು, ಜಿಗಣಿ ಕೈಗಾರಿಕೆ ಇರ್ಬೋದು, ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ವೀರಸಂದ್ರ ಇರ್ಬೋದು, ಎಲ್ಲ ಇಲ್ಲಿ ಸೇರಿದಂಥ ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೋದ್ಯಮಗಳು ಕನ್ನಡಿಗರಿಗೆ ಆಡಳಿತಾತ್ಮಕವಾದಂಥ ಹುದ್ದೆ ಕೊಡಲೇಬೇಕಾಗಿದೆ. ಇವತ್ತು ಸಣ್ಣ ಪುಟ್ಟ ಇಲ್ಲೇ ನಮ್ಮ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಕಂಪನಿಗಳಲ್ಲಿ ಕನ್ನಡಿಗರನ್ನು ಆಡಳಿತ ವರ್ಗದಲ್ಲಿ ಸೇರಿಸ್ಕೊಳ್ಳೋದೇ ಇಲ್ಲ. ನೀವು ಯಾವುದೇ ಕಂಪ್ನಿಗೆ ಹೋಗಿ ಅಲ್ಲಿ ಯಾವನೊಬ್ಬ ಮಲಯಾಳಿನೋ, ಒಬ್ಬ ತಮಿಳವನೋ, ಒಬ್ಬ ಹಿಂದಿಯವನೋ, ಒಬ್ಬ ಇನ್ಯಾವನೋ ಇದ್ದೇ ಇರ್ತಾನಲ್ಲಿ. ಆದರೆ ಕನ್ನಡಿಗರು ಅವನ ಕೈ ಕೆಳಗೆ ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ಇದೆ. ಕಾರ್ಮಿಕ ಇಲಾಖೆಗೆ ಇವರು ಕಂಪ್ನಿ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಮುಚ್ಚಳಿಕೆ ಬರೆದು ಕೊಡ್ತಾರೆ. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕು. ಒಬ್ಬ ಅಧಿಕಾರಿಯನ್ನು ಅವರು ನೇಮಕ ಮಾಡಬೇಕು. ಏನು ಕಾರ್ಮಿಕ ಇಲಾಖೆ ಅಲ್ಲಿ ನೇಮಕ ಮಾಡಬೇಕು. ಆ ನೇಮಕ ಮಾಡಿದಂಥ ಅಧಿಕಾರಿ, ಅಲ್ಲಿ ಹೋದಂಥ ಅಧಿಕಾರಿ ಪ್ರತಿ ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೊಂದು ಸಲ ಕನ್ನಡಿಗರು ಎಷ್ಟು ಜನ ಆ ಕಂಪ್ನಿಯಲ್ಲಿ ಸೇರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಅಂದರೆ ಆಡಳಿತ ವರ್ಗದಲ್ಲಿ ಎಷ್ಟು ಜನ ಇದ್ದಾರೆ, ಕಂಪ್ನಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಮತ್ತು ದಿನಗೂಲಿ ನೌಕರು ಎಷ್ಟು ಜನ ಇದ್ದಾರೆ, ಇವುಗಳ ಬಗ್ಗೆ ಎಲ್ಲ ಅವ್ರ ಮಾಹಿತಿಯನ್ನು ಕೊಡಬೇಕು. ಆದರೆ ಬಹುಶಃ ಯಾವುದೇ ಕಂಪ್ನಿಗಳಲ್ಲಿ ಈ ಥರದ ಅಧಿಕಾರಿಯನ್ನು ನೇಮಕ ಮಾಡಿರೋದಿಲ್ಲ. ಮತ್ತು ಅವರು ಕಾರ್ಮಿಕ ಇಲಾಖೆಗೆ ಯಾವುದೇ ರೀತಿಯಾದಂಥ ವರದಿಯನ್ನು ಕೊಟ್ಟಿರೋದಿಲ್ಲ. ಇದು ಎಲ್ಲದರ ತಪ್ಪುಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೂ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿದ್ದಿದ್ರೆ ಈ ರಾಜ್ಯದಲ್ಲಿ ಕನ್ನಡಿಗ ವಲಸೆ ಹೋಗ್ತಾ ಇರಲಿಲ್ಲ. ಕನ್ನಡದ ಯುವಕರು, ನಿರುದ್ಯೋಗ ಯುವಕರು ವಲಸೆ ಹೋಗ್ತಾ ಇರಲಿಲ್ಲ. ಇವತ್ತು ಪ್ರತಿ ವರ್ಷ
ಸಾವಿರಾರು ಸಂಖ್ಯೆಯಲ್ಲಿ ಪದವಿ ಪಡ್ಕೊಂಡು ಆಚೆ ಬರ್ತಾರೆ ಉದ್ಯೋಗ ಅನಾರಿಸಿ. ಅಂಥವ್ರು ಇವತ್ತು ಉದ್ಯೋಗ ಇಲ್ಲ ಅಂಥ ಪರಿಸ್ಥಿತಿ ಇದೆ. ನಮಗೆ ಬೇರೊಬ್ಬರ ಬಗ್ಗೆ ಕಾಳಜಿ ಇಲ್ಲ, ಬೇರೆ ಎಲ್ಲಿಂದನೋ ಬಂದಂಥವ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಹೌದು, ಸರೋಜಿನಿ ಮಹಿಷಿ ವರದಿ ಪ್ರಕಾರ 15 ವರ್ಷ ಹೊರ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿದ್ದು 15 ವರ್ಷ ಅವನು ವಾಸ ಇದ್ದರೆ ಅವ್ನು ಕನ್ನಡಿಗನೇ. ಅವನಿಗೂ ಕೂಡ ಕನ್ನಡಿಗ ಅಂತೇಳಿ ಅವನಿಗೂ ಉದ್ಯೋಗ ಕೊಡಿ, ನಾವು ಅದರಲ್ಲಿ ಆಕ್ಷೇಪ ಮಾಡೋದಿಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಭಾಷೆಯನ್ನು ಕಲಿತು ಈ ಭಾಷೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಕನ್ನಡಿಗರಿಗೆ ನೀವು ಉದ್ಯೋಗ ಕೊಡಲಿಲ್ಲ ಅಂದರೆ ಇದರ ಗಂಭೀರವಾದಂಥ ಪರಿಣಾಮವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮಿಗಳು ಅನುಭವಿಸಬೇಕಾಗ್ತದೆ. ಕನ್ನಡಿಗರಿಗೆ ನಿಜವಾಗಲೂ ಕೂಡ ಈ ಮೋಹನ್ ದಾಸ್ ಪೈ ಅಂತವರು ಅವಮಾನ ಮಾಡಿರ್ತಕ್ಕಂಥದ್ದು. ಕೌಶಲ್ಯಾಭಿವೃದ್ಧಿ ಇಲ್ಲ ಕನ್ನಡಿಗರಿಗೆ, ಕೌಶಲ್ಯ ಅಭಿವೃದ್ಧಿ ಬೇಕು ಅಂತೇಳಿ ಅಂದರೆ ಟ್ಯಾಲೆಂಟ್ ಇರ್ತಕ್ಕಂಥವ್ರನ್ನ ಇವು ಯಾರು ಬೇಕಾದರೂ ಸೇರ್ಕೋಬೋದು ಅಂತ ಅವ್ರು ಹೇಳ್ತಾರೆ. ಅಂದರೆ ಕನ್ನಡಿಗರಿಗೆ ಟ್ಯಾಲೆಂಟ್ ಇಲ್ವಾ? ಇದು ನೀವು ಮಾಡಿರ್ತಕ್ಕಂಥದ್ದು. ನೀವು ಮೋಹನ್ ದಾಸ್ ಪೈ ಅವ್ರಬೋದು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕಾಗ್ತದೆ. ಇಲ್ಲಾಂತೇಳಿ ಇವತ್ತು ದೊಡ್ಡ ವಿದ್ಯಾಸಂಸ್ಥೆಗಳು ನಿಮ್ಮವೇ ನಡೀತಾ ಇದೆ, ಅಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇಲ್ವಾ ಕೌಶಲ್ಯಾಭಿವೃದ್ಧಿಯನ್ನು ಪಡೆದು? ಈ ಥರದ ಹಲವಾರು ಸಮಸ್ಯೆಗಳು, ಹಲವಾರು ಪ್ರಶ್ನೆಗಳು ಇವತ್ತು ಹುಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವುದೇ ಕೈಗಾರಿಕೋದ್ಯಮ ಇರ್ಬೋದು ಅಥವಾ ಇತರೆ ಸಂಸ್ಥೆಗಳಲ್ಲಿ, ಸರ್ಕಾರೇತರ ಇತರೆ ಸಂಸ್ಥೆಗಳಲ್ಲೂ ಕೂಡ ಕನ್ನಡಿಗನಿಗೆ ಇವತ್ತೇನು ಆಡಳಿತಾತ್ಮಕವಾದ ಹುದ್ದೆ ಮತ್ತು ಆಡಳಿತಾತ್ಮಕವಲ್ಲದ ಉದ್ಯೋಗಗಳಲ್ಲಿ ಕನ್ನಡಿಗನಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಮುಂದಿನ ಸೋಮವಾರ CM ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಮುಂದಿನ ಸೋಮವಾರ ಸಭೆ ಕರೆದು ಅದರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಮಗೆ ಒಂದು ಖುಷಿ ಏನಂತ ಹೇಳಿದ್ರೆ, ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ನಮ್ಮ ಕನ್ನಡಿಗರ ಪರವಾಗಿ ಇದ್ದಾರೆ, ಆಯ್ತಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ನೀವು ನಿಜವಾಗಿ ಮೊನ್ನೆಲ್ಲ ನೋಡಿದ್ವಿ, ಭಾರತ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಕನ್ನಡ ಧ್ವಜವನ್ನು ಇಟ್ಕೊಂಡಿದ್ರಿ. ಮೊನ್ನೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕನ್ನಡ ಬಾವುಟವನ್ನು ಕನ್ನಡ ಧ್ವಜವನ್ನು ನೀವು ಹಾಕ್ಕೊಂಡಿದ್ರಿ, ತುಂಬ ಖುಷಿಯಾಯಿತು. ಆದರೆ ಕಾನೂನಾತ್ಮಕವಾದಂತಹ ಒಂದು ಆದೇಶಗಳನ್ನು ನೀವು ಶಾಶ್ವತವಾದಂತಹ ಒಂದು ನಿಲುವನ್ನು ತೆಗೆದುಕೊಂಡಾಗ ನೀವು ಕನ್ನಡಕ್ಕೆ ಕೊಡ್ತಕ್ಕಂಥ ಗೌರವ, ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಗೌರವ ಮತ್ತು ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಿಜ ಅವತ್ತು ಸ್ಥಾಪಿತ ಆಗ್ತದೆ. ಅದು ಗೊತ್ತಾಗುತ್ತೆ ಇಡೀ ಜನತೆಗೆ. ಹೌದು, ಇವರು ಹೇಳ್ದಂಗೆ ನುಡಿದಂತೆ ನಡೆದಿದ್ದಾರೆ, ಕನ್ನಡಿಗರ ಪರವಾಗಿ ಏನೆಲ್ಲ ಮಾತಾಡಿದರು ಅದರ ಪರವಾಗಿ ನಿಂತ್ಕೊಂಡಿದ್ದಾರೆ ಅನ್ನೋ ಕೂಡ ಮಾತು ಆವತ್ತು ನಿಜ ಆಗ್ತದೆ. ಇಲ್ಲಾಂತೇಳಿ ಕೇವಲ ನಿಮ್ಮ ಮಾತುಗಳು ಮಾಧ್ಯಮದ ಮುಖಾಂತರನೋ ಅಥವಾ ವೇದಿಕೆಗಳ ಮೇಲೆ ಹೇಳೋದಕ್ಕೆ ಸೀಮಿತ ಆಗಿದ್ದರೆ ಖಂಡಿತ ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನನಗೆ ನಂಬಿಕೆ ಇದೆ, ಯಾರೇ ಕೈಗಾರಿಕೋದ್ಯಮಗಳು ಏನೇ ಎದುರಿಸಿದ್ರು ಸರಿ, ಅವ್ರು ಏನೇ ಮಾಡಿದ್ರು ಸರಿ, ಕರ್ನಾಟಕದ ವಾತಾವರಣ ಚೆನ್ನಾಗಿರೋದ್ರಿಂದನೇ ಇವತ್ತು ಇಡೀ ಪ್ರಪಂಚದ ಎಲ್ಲ ಉದ್ಯಮಿಗಳು ಕರ್ನಾಟಕಕ್ಕೆ ಬರ್ತಾರೆ. ನೀವು ತಮಿಳುನಾಡಲ್ಲಿ ಒಳ್ಳೆಯ ವಾತಾವರಣ ಇಲ್ಲ, ಆಂಧ್ರದಲ್ಲಿ ವಾತಾವರಣ ಇಲ್ಲ, ಆ ಒಳ್ಳೆಯ ವಾತಾವರಣ ಇಲ್ಲ, ಕೇರಳದಲ್ಲಿಲ್ಲ. ಇವತ್ತು ಮಳೆಗಾಲ ಬಂತು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅನೇಕ ಪ್ರಕೃತಿ ವಿಕೋಪಗಳಿಂದ ಅನೇಕ ಅನಾಹುತಗಳು ನಡೀತದೆ. ಆದರೆ ಕರ್ನಾಟಕದಲ್ಲಿ ಕೆಲವಾರು ಭಾಗಗಳಲ್ಲಿ ಬಿಟ್ಟರೆ ಉದ್ಯಮ ಮಾಡೋದಕ್ಕೆ, ಕೈಗಾರಿಕೋದ್ಯಮ ನಡೆಸೋದಕ್ಕೆ ಕರ್ನಾಟಕ ಮಾತ್ರ ಪ್ರಾಶಸ್ತ್ಯವಾದಂಥ ಸ್ಥಳ. ಅದಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಹರಿಸಿ ಬರ್ತಾರೆ. ಅದಕ್ಕೆ ನಾನು ಹೇಳೋದು, ಮೋಹನ್ ದಾಸ್ ಪೈ ಇಲ್ಲಾಂದರೆ ಇನ್ನೊಬ್ಬರು ಬರ್ತಾರೆ, ಕಿರಣ್ ಮಜುಮ್ದಾರ್ ಇಲ್ಲಾಂದರೆ ಇನ್ನೊಬ್ಬರು ಬರ್ತಾರೆ, ಅಥವಾ ಇನ್ಯಾವುದೋ ನಾರಾಯಣ ಮೂರ್ತಿ ಇಲ್ಲಾಂದರೆ ಇನ್ನೊಬ್ಬರು ಯಾರೋ ಬರ್ತಾರೆ. ನಮ್ಮ ಜಾಗ ಅಂಥದ್ದು, ನಮ್ಮ ಭೂಮಿ ಅಂಥದ್ದು, ನಮ್ಮ ಕರ್ನಾಟಕದ ಭೂಮಿ ಅಂಥದ್ದು, ಬಸವಣ್ಣ ಹುಟ್ಟಿರ್ತಕ್ಕಂಥದ್ದು, ಪಂಪ ಹುಟ್ಟಿರ್ತಕ್ಕಂಥದ್ದು, ಕುವೆಂಪು ಹುಟ್ಟಿರ್ತಕ್ಕಂಥದ್ದು ಈ ಭೂಮಿನಲ್ಲೇ. ಅವರೆಲ್ಲರೂ ಕೂಡ ಅವರೆಲ್ಲರ ಕೌಶಲ್ಯಾಭಿವೃದ್ಧಿಯಿಂದ ಇವತ್ತು ಈ ರಾಜ್ಯ ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಕೌಶಲ್ಯತೆ ಅನ್ನೋದು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು, ಈ ಮಣ್ಣಿನಲ್ಲಿ ಅಂತ ಒಂದು ಶಕ್ತಿ ಇದೆ. ಇವತ್ತು ಇನ್ನೊಂದು ರಾಜಕೀಯವಾಗಿ ಅವರೆಲ್ಲರೂ ಕೂಡ ಸಂತರಾಗಿದ್ದಾರೆ. ಬಸವಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಕವಿ ಸಾಹಿತಿಗಳು ಎಂತೆಂಥ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಇವತ್ತು ರಾಜಕೀಯ ಸಿನಿಮಾ ರಂಗದಲ್ಲಿ ಬರೋದಾದರೆ ಈ ಮಣ್ಣಲ್ಲಿ ಹುಟ್ಟಿದಂಥ ಅನೇಕರ ಹತ್ರ ಬಂದು ಇವತ್ತು ಇಳೆಯರಾಜ, ನಿಮ್ಗೆ ಗೊತ್ತಿರೋದು ಇಳೆಯರಾಜ ಮ್ಯೂಸಿಕ್ ಡೈರೆಕ್ಟರ್, ಅವ್ರು ಇಲ್ಲಿ ಬಂದು ಕಲ್ತು ಹೋದಂಥವ್ರು. ಮಣಿರತ್ನಂ ಇಲ್ಲಿ ಬಂದು ಕಲ್ತ್ಬಿಟ್ಟು ಹೋದವರು. ಆಮೇಲೆ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಅಖಿಲೇಶ್ ಯಾದವ್,
ಇಲ್ಲಿ ಮೈಸೂರಲ್ಲಿ ಓದಂಥವ್ರು, ವೈ.ಎಸ್. ರಾಜಶೇಖರ ರೆಡ್ಡಿ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಓದಂಥವ್ರು, ಇವರೆಲ್ಲರೂ ಕೂಡ ಈ ಮಣ್ಣಲ್ಲಿ ಹುಟ್ಟಿದಂಥವ್ರು. ಜಯಲಲಿತಾ ಅವರು ಇಲ್ಲಿ ಹುಟ್ಟಿ ಓದಂಥವ್ರು. ಈ ಮಣ್ಣಲ್ಲಿ ಅಂಥ ಶಕ್ತಿ ಇದೆ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು, ಈ ಮಣ್ಣಿಗೆ ಬಂದು ಇಲ್ಲಿ ಅರಸಿ ಬಂದಂಥವ್ರು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅವರೆಲ್ಲರೂ ಕೂಡ ಈ ಮಣ್ಣಿನ ಸ್ಪರ್ಶ ಮಾಡಿ ಹೋಗಿರ್ತಕ್ಕಂಥವ್ರು. ಅದಕ್ಕೆ ಕರ್ನಾಟಕದಲ್ಲಿ ಕೌಶಲ್ಯಾಭಿವೃದ್ಧಿ ಬಗ್ಗೆ ಮಾತನಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು, ಇತಿಹಾಸ ಚರಿತ್ರೆಯನ್ನು ತಿಳ್ಕೊಂಡು ಮಾತಾಡಬೇಕು. ಅವನು ಯಾರವನು ಮೋಹನ್ ದಾಸ್ ಪೈ ಇರ್ಬೋದು, ಇನ್ಯಾರೇ ಇರ್ಬೋದು, ಅವಿವೇಕಿಗಳ ಥರ ಮಾತಾಡಬಾರ್ದು. ಅವಿವೇಕಿಗಳ ಥರ ಮಾತಾಡ್ಬೋದು. ಕನ್ನಡಿಗರು ಕೌಶಲ್ಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥವ್ರು. ನೀವು ರಾಜಕೀಯವಾಗಿ ಬರ್ತೀರಾ ಅಥವಾ ಸಾಹಿತ್ಯಾತ್ಮಕವಾಗಿ ಬರ್ತೀರಾ, ಯಾವುದ್ರಲ್ಲಾದರೂ ಸರಿ, ಎಲ್ಲದರಲ್ಲೂ ಇವತ್ತು ದೇಶಕ್ಕೆ ಒಬ್ಬ ಪ್ರಧಾನಿಯನ್ನು ಕೊಟ್ಟಂಥದ್ದು ಕೂಡ ನಮ್ಮ ಕನ್ನಡಿಗರು ಪ್ರಧಾನಿ ಆದಂಥ ದೇವೇಗೌಡರು. ಇದೆಲ್ಲವೂ ಕೂಡ ನಮ್ಮ ಮುಂದೆ ಜ್ವಲಂತ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಇಂಥದ್ರಲ್ಲಿ ಈ ಮೋಹನ್ ದಾಸ್ ಪೈ ಅಂತವರು ಕೌಶಲ್ಯಾಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ. ಅದಕ್ಕಾಗಿ ನಾನು ಒತ್ತಾಯ ಕನ್ನಡ ಜಾಗೃತಿ ವೇದಿಕೆಯಿಂದ ನಮ್ಮ ಕನ್ನಡಿಗರಿಗೆ ಏನು ಸರ್ಕಾರ ಇವತ್ತು ಸರೋಜಿನಿ ಪ್ರಕಾರ ವರದಿ ಪ್ರಕಾರ ಇವತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡೋಕ್ಕೆ ಕೊಟ್ಟಿದೆ. ಖಂಡಿತವಾಗಲೂ ದಯವಿಟ್ಟು ಮಾಡಿ. ನಿಮಗೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಕನ್ನಡಿಗರಿಗೆ ಒಳ್ಳೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ. ಪದವೀಧರ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಉದ್ಯೋಗ ನಡೆಸಿ ಹೋಗ್ತಾರೆ. ಅಲ್ಲೆಲ್ಲೋ ಹೋಗಿ ಗುಲಾಮರಾಗಿ ಬದುಕೋ ಬದಲು ಇಲ್ಲಿ ಇವರೇ ನಾಯಕರಾಗಿ, ಇವರೇ ಸ್ವಂತ ಶಕ್ತಿ ಮೇಲೆ ನಿಂತ್ಕೊಂಡು, ಇವರ ಒಂದು ನಾಡಿನಲ್ಲಿ, ನಮ್ಮ ನಾಡಿನಲ್ಲಿ ಓದಿದ್ದಕ್ಕೆ ನಮಗೆ ಈ ಒಂದು ಸರ್ಕಾರ ಈ ರೀತಿಯಾದಂಥ ಒಂದು ಆದೇಶ ಮಾಡಿ ನಮಗೆ ಶಕ್ತಿ ಕೊಟ್ಟಿದೆ ಅಂಥೇಳಿ ಇಲ್ಲಿನ ಯುವಕರು, ಭವಿಷ್ಯವನ್ನು ರೂಪಿಸುವಂಥ ಯುವಕರು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಮೀಸಲಾತಿ ಜಾರಿ ಮಾಡಬೇಕು ಅಂತ ಏನು ನೀವು ಹೊರಟಿದ್ರೆ ಅದನ್ನು ಹಿಂದಕ್ಕೆ ಪಡಿಬಾರ್ದು. ಇವತ್ತು ಖಾಸಗಿ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಕನ್ನಡಿಗರಿಗೆ ಮೊದಲ ಸ್ಥಾನಮಾನ ಕೊಡಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ಇವತ್ತು ಸರ್ಕಾರ ಏನು ಆ ವಿಧೇಯಕ ಮಂಡನೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡಿದ್ರು, ಅದನ್ನು ಒಂದು 2 ಗಂಟೆಗಳಲ್ಲಿ ಡಿಲೀಟ್ ಮಾಡಿಬಿಟ್ರು CM ಅವರು. ಯಾರಿಗೋ ಹೆದರ್ಕೊಂಡು ಯಾರೋ 4-5 ಜನ ಉದ್ಯಮಿಗಳು ಎದುರಿಸ್ತಾರೆ ಅಂತ ಹೇಳಿದಾಗ, ನಾವು ಸರ್ಕಾರ ರಚನೆ ಮಾಡ್ತಕ್ಕಂಥವ್ರು, ನಾವು ಸರ್ಕಾರ ರಚಿಸಿರ್ತಕ್ಕಂಥವ್ರು, ಕನ್ನಡಿಗರು ಯಾಕೆ ಅವ್ರಿಗೆ ಭಯ ಪಡಬೇಕು? ಯಾವುದೇ ಕಾರಣಕ್ಕೂ ಅವರ ಹೆದರಿಕೆಗಳಿಗೆ ಹೆದರಬಾರ್ದು. ಇವತ್ತು ಕನ್ನಡಿಗರ ಅಸ್ತಿತ್ವದ ಬಗ್ಗೆ, ಕನ್ನಡಿಗರ ಅಸ್ಮಿತೆಯ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ದರಿಂದನೇ ನೀವು ಅದನ್ನು ಮಾಡೋಕ್ಕೆ ಹೊರಟಿದ್ದೀರಿ ಮಾನ್ಯ CM ಸಾಹೇಬರು. ಹಾಗಾಗಿ ಅದನ್ನು ಖಂಡಿತವಾಗ್ಲೂ ನೀವು ಜಾರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ಅನ್ನೋದೇ ನಮ್ಮ ಒತ್ತಾಯ. ಉದ್ಯೋಗ ಮತ್ತು ಶಿಕ್ಷಣ ಎರಡೂ ಕೂಡ, ಈ ಎರಡು ಭಾಳ ಮುಖ್ಯವಾದದ್ದು. ಉದ್ಯೋಗ ಮತ್ತು ಶಿಕ್ಷಣ ಎರಡೂ ಭಾಳ ಮುಖ್ಯವಾದದ್ದು ಒಬ್ಬ ವ್ಯಕ್ತಿಗೆ. ಅದು ನಮ್ಮ ನಾಡಿನಲ್ಲಿ ಇವತ್ತು ಅದು ಕೂಡ ನೋಡಿ. ಇವತ್ತು ಅದನ್ನು ಶಿಕ್ಷಣದ ಬಗ್ಗೆನೂ ಹೇಳ್ತೀನಿ. ಇವತ್ತು ಖಾಸಗಿಯವರ ಕೈಯಲ್ಲಿ ಇವತ್ತು ಶಿಕ್ಷಣ ಇದೆ, ಖಾಸಗಿಯರ ಕೈಯಲ್ಲಿ ಉದ್ಯೋಗ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಇವುಗಳ ಬಗ್ಗೆ ಕಾಳಜಿನೇ ಇಲ್ಲ. ಏನೋ ಅಪ್ಪಿತಪ್ಪಿ ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಆ ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಬೇಕಂತ ಬಂದಿದ್ದಾರೆ. ಆದರೆ ಇವತ್ತು ಶಾಲೆಗಳಲ್ಲಿ ಇವತ್ತು ಸರ್ಕಾರೇತರ ಅಂದರೆ ಖಾಸಗಿಯವರ ಕೈಯಲ್ಲಿ ಇವತ್ತು LKG UKG ಮಕ್ಕಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ LKG UKG ಮಕ್ಕಳಿಗೆ ಕಟ್ಟುವಂಥ ಪರಿಸ್ಥಿತಿ ಇದೆ. ನಾವು ಅದಕ್ಕೆ ಹೇಳೋದು, ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಇದು ಮಾಡೋದ್ರಿಂದ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋರು ಯಾರು? ಬಡವ್ರ ಮಕ್ಕಳು ಓದಂಥದ್ದು. ಆ ಶಾಲೆಗಳನ್ನ ಅಪ್ಗ್ರೇಡ್ ಮಾಡಿ, ಉನ್ನತೀಕರಣಗೊಳಿಸಿ, ಚೆನ್ನಾಗಿ ಮಾಡಿ. ಅದನ್ನು ಬಿಟ್ಟುಬಿಟ್ಟು ಇವತ್ತು ಖಾಸಗಿಯವ್ರ ಕೈಯಲ್ಲಿ ಶಿಕ್ಷಣ, ಖಾಸಗಿಯವ್ರ ಕೈಯಲ್ಲಿ ಉದ್ಯೋಗ, ಇಡೀ ರಾಜ್ಯದ ಎಲ್ಲ ರೀತಿಯಾದಂಥ ಎಲ್ಲ ಸಂಸ್ಥೆಗಳು ಕೂಡ ಖಾಸಗಿಯವರ ಕೈಗೆ ಹೋಗ್ಬಿಟ್ಟಿದೆ. ಇವತ್ತು ನಾವೆಲ್ಲವೂ ಕೂಡ ಇವತ್ತು ಪ್ರತಿಯೊಂದು ಕೂಡ ಒಂದು ಈಗ ಟೋಲ್ದು ನಾನು ಮಾತಾಡ್ತಾ ಇದ್ದೆ ನಮ್ಮ ಸ್ನೇಹಿತರ ಹತ್ರ. ಒಂದು ಕಾರ್ ತೆಗೆದುಕೊಂಡ್ರೆ ಕಾರ್ಗೆ 1-2 ಲಕ್ಷ ಲೈಫ್ ಟ್ಯಾಕ್ಸ್ ಕಟ್ತೀವಿ. ಅದಾದಮೇಲೆ ಈಗ ಟೋಲ್ ಟ್ಯಾಕ್ಸ್ ಬೇರೆ ಕಟ್ತೀವಿ. ಎಲ್ಲೇ ಹೋದರೂ ಟೋಲ್ ಟ್ಯಾಕ್ಸ್ ಕಟ್ಟಬೇಕು. ಅದಾದಮೇಲೆ ಫಾಸ್ಟ್ಯಾಗ್ ಅಂತ ಬಂದಿದೆ, ಆ ಫಾಸ್ಟ್ಯಾಗ್ ಬೇರೆ ಕಟ್ಟಬೇಕು, ಅದಕ್ಕೆ ಬೇರೆ ಅಡಿಷನಲ್ ಆಗಿ ದುಡ್ಡು ಕಟ್ಟಬೇಕು. ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಖಾಸಗಿಯವರಿಂದ ನಡೀತಾ ಇದೆ. ಇದನ್ನು ಖಂಡಿಸ್ತಕ್ಕಂಥದ್ದು ಕನ್ನಡ ಜಾಗೃತಿ ವೇದಿಕೆ ಜವಾಬ್ದಾರಿಯಾಗಿದೆ. ಖಂಡಿತವಾಗಿ ಅದನ್ನು ಮುಂದಿನ ಆಗಸ್ಟ್ 15 ನಂತರ
ಬೆಂಗಳೂರಲ್ಲಿ ಬಹುದೊಡ್ಡ ಒಂದು ಚಳುವಳಿಯನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ಪೂರ್ವ ಸಭೆಯನ್ನು ಭಾನುವಾರ ಕರೆದಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಸೋಮವಾರ ಸರ್ಕಾರ ಏನು ಈ ಖಾಸಗಿಯಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಅಂತೇಳಿ ಒಂದು ವಿಧೇಯಕ ಇದೆ, ಅದನ್ನು ಖಂಡಿತವಾಗ್ಲೂ ಮಾಡಲೇಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ಒತ್ತಾಯ ಮಾಡುತ್ತೆ. ನೀವೇನಾದರೂ ಮಾಡಲಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಕನ್ನಡ ಜಾಗೃತಿ ವೇದಿಕೆ ಮುಂದಿನ 15 ದಿನದಲ್ಲಿ ಉಗ್ರವಾದಂಥ ಚಳುವಳಿಯನ್ನು ಮಾಡೋದಕ್ಕೆ ಸಿದ್ಧತೆಗಳು ಮಾಡ್ಕೋತೀವಿ. ಏನು ಇಷ್ಟೊತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಸ್ತಾರವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಬಹಳ ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ. ಆ ನಿರ್ಧಾರಕ್ಕೆ ಬದ್ಧವಾಗಿ ಏನೀಗ ವಿರೋಧ ಪಕ್ಷಗಳು ಎಲ್ಲ ಇದೆ, ದಯಮಾಡಿ ಇವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರಿಗೆ ಏನು ಮೊನ್ನೆ ಕೊಟ್ಟಿದ್ದಂಥ ಹೇಳಿಕೆಗೆ ನೀವೆಲ್ಲ ಸಾಥ್ ಕೊಟ್ಟು ಕರ್ನಾಟಕದಲ್ಲಿ ಏನು ಖಾಸಗಿ ಕಂಪನಿಗಳು ಏನಿದೆ 70% 60% ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿದ್ದಾರೆ. ಅದ್ರ ಮೂಲಕ ಎಲ್ಲ ಸರ್ಕಾರದಲ್ಲಿ ಯಾವುದೇ ಪಕ್ಷದವರು ಭೇದ ಭಾವ ಇಲ್ಲದೆ ಇದಕ್ಕೆ ಸ್ಪಂದನೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದೆ. ಏನಾದರೂ ಇದೇನಾದರೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಂದರೆ ಮುಂದಿನ ಏನಿದೆ ನಮ್ಮ ಹೋರಾಟಗಳ ಮುಖಾನ ನಾವು ಇದನ್ನು ಪಡ್ಕೊತೀರ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನ ಮಾತಾಡ್ತೀನಿ. ಏನಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಮಾನ್ಯ CM ಆದ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಏನು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದರು. ಅದಕ್ಕೆ ಖಾಸಗಿ ಕಂಪ್ನಿಗಳು ಇವತ್ತೇನು ಮಾಡಿದೆ, ಅವ್ರಿಗೆ ವ್ಯಂಗ್ಯವಾಗಿ ಒಂದು ಇದು ಮಾತಾಡಿದ್ದಾರೆ, ವಿರೋಧ ಮಾಡಿದ್ದಾರೆ. ಅದಕ್ಕೆ ನಮಗೆ ಅದು ತುಂಬ ನೋವಾಗ್ತಿದೆ. ಇವತ್ತು ನಾವು ಕನ್ನಡಿಗರಿಗೆ ಎಲ್ಲೇ ಆಗಲಿ ನಮಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಲ್ಲಿ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಈಗ ನಾವು ಒಂದು ಹೌಸ್ ಕೀಪಿಂಗ್ ಕೆಲಸ, ಒಂದು ಇದು ಬಾಕ್ಲಲ್ಲಿ ನಾವು ಒಂದು ಸೆಕ್ಯೂರಿಟಿ ಕೆಲಸಗಳು ಈ ಲೆವೆಲಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶದಿಂದ ಆಗ್ಬೋದು, ತಮಿಳುನಾಡಿಂದ ಆಗ್ಬೋದು, ಈಗ ಕೇರಳದಿಂದ ಈ ಥರ ಒಂದು ಹೊರಗಡೆಯಿಂದ ಸ್ಟೇಟಿಂದ ರಾಜ್ಯದಿಂದ ಬಂದಿರೋರಿಗೆ ಇವತ್ತು ಉದ್ಯೋಗಾವಕಾಶ ನಮ್ಮ ಕರ್ನಾಟಕದಲ್ಲಿ ಇದೆ. ನಮ್ಮ ಕನ್ನಡಿಗರಿಗೆ, ನಮ್ಮ ಯುವಕರಿಗೆ ಇವತ್ತು ಕರ್ನಾಟಕದಲ್ಲಿ ಉದ್ಯೋಗಾವಕಾಶ ಎಲ್ಲೇ ರೀತಿಯಲ್ಲಿ ಇಲ್ಲ. ನಾವು ಪ್ರತಿಯೊಂದು ಕಡೆ ನೋಡಿ, ಒಂದು ಹಾಸ್ಪಿಟ್ಲಲ್ಲಿ ನೋಡಿ, ಒಂದು ಕಂಪ್ನಿಗಳಲ್ಲಿ ನೋಡಿ, ಯಾವುದೇ ಇದರಲ್ಲಿ ನಾವು ನೋಡಿದ್ರೂ ಬರೀ ಬೇರೆ ಸ್ಟೇಟು ಬೇರೆ ರಾಜ್ಯದವರಿಗೆ ಉದ್ಯೋಗಾವಕಾಶ ಇದೆ. ಇದ್ರ ಬಗ್ಗೆ ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ತುಂಬ ಅನೇಕ ಹೋರಾಟಗಳನ್ನ ನಾವು ಮಾಡಿದ್ದೀವಿ. ನಮ್ಮ ಕನ್ನಡಿಗರಿಗೆ ಮೊದಲ ಆದ್ಯತೆ ನಮ್ಮ ಕನ್ನಡಿಗರಿಗೇ ಕೊಡಬೇಕು ಉದ್ಯೋಗಾವಕಾಶ, ನಮ್ಮ ಯುವಕರಿಗೆ ಕೊಡಿ, ನಮ್ಮ ಮಹಿಳೆಯರು ಕೊಡಿ. ಇವತ್ತು ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಅನೇಕ ಕಂಪ್ನಿಗಳಲ್ಲಿ ಇವತ್ತು ಮಹಿಳೆಯರು ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಜುಕೇಷನ್ ಶಿಕ್ಷಣ ಮಾಡಿರೋಂಥವ್ರಿಲ್ವಾ, ತುಂಬ ಅನೇಕ ಒಂದು ಯುವಕರಾಗಲಿ ಮಹಿಳೆಯರಾಗಲಿ ಶಿಕ್ಷಣ ಪಡ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಉದ್ಯೋಗ ಅವಕಾಶ ಕೊಡ್ತಾ ಇಲ್ಲ. ಅದನ್ನು ಇವತ್ತು ಖಾಸಗಿ ಕಂಪ್ನಿಗಳವರು ಅವರು ವಿರೋಧವಾಗಿ ಮಾತಾಡಿದ್ದಾರೆ. ಇದಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯರು ಇದು ಒಂದು ಒಳ್ಳೆಯ ತೀರ್ಮಾನ, ಇದನ್ನು ಬದಲಾವಣೆ ಮಾಡಲೇಬೇಕು. ನಾವು ಕನ್ನಡಿಗರಿಗೆ ನಮಗೆ ಉದ್ಯೋಗ ಅವಕಾಶ ಕೊಡಲೇಬೇಕು. ಇದನ್ನು ಯಾಕೆ ಖಾಸಗಿ ಕಂಪ್ನಿಯವರ ಮುಖಾಂತರ ಅವರು ಟ್ವೀಟ್ ಮಾಡಿದ್ದು ನಾವು ಹಿಂದೆ ತಗೊಂಡಿದ್ದಾರೆ, ಅದನ್ನು ಡಿಲೀಟ್ ಮಾಡಿದ್ದಾರೆ. ಅದು ದಯವಿಟ್ಟು ನಾವು ಮಾಡಬಾರ್ದು. ದಯವಿಟ್ಟು ನಾವೇನು ಹೇಳೋದಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯವ್ರಿಗೆ ಏನು ಹೇಳ್ತಿದ್ದೀವಿ ಅಂದರೆ, ಈ ಕನ್ನಡಿಗರಿಗೆ ನಿಜವಾಗ್ಲೂ ಉದ್ಯೋಗಾವಕಾಶ ಇವತ್ತು 100% ಕೊಡೋಕ್ಕಾಗಿಲ್ಲ ಅಂದ್ರೂ 60% ಆದ್ರೂ ಕನ್ನಡಿಗರಿಗೆ ಉದ್ಯೋಗಾವಕಾಶ ಮಾಡಿಕೊಡ್ಲೇಬೇಕಂದ್ಬಿಟ್ಟು ನಾವು ರಾಜ್ಯ ಸರ್ಕಾರದಕ್ಕೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ವಿಚಾರ ಏನು ಸುಮ್ಮನೆ ಏನೋ ಬರೋದು, ನಾವು ಮಾಧ್ಯಮದಲ್ಲಿ ಮಾತಾಡೋದು ಹೋಗೋದು ಆಗಬಾರ್ದು. ಯಾಕಂತೇಳಿದ್ರೆ ನಮಗೆಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೇನೂ ಇದೆ. ಏನಿವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಏನಿವತ್ತು 100ಕ್ಕೆ 100% ಮೀಸಲಾತಿ ಸಿ ಮತ್ತು ಡಿ ಗ್ರೇಡ್ ಮತ್ತು ಆಡಳಿತಾತ್ಮಕ ವರ್ಗದಲ್ಲಿ 50% ಮೀಸಲಾತಿಯನ್ನು ಏನು ಒಂದು ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆ ಮಾಡಿದರು. ಅದಕ್ಕೆ ವಿರೋಧವಾಗಿ ಯಾರೋ ಒಂದು 2-3 ಉದ್ಯಮಿಗಳು ಯಾರಿರ್ಬೋದು, ಒಂದು ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಶರ್ ಅವರು ಮತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಇದಕ್ಕೆಲ್ಲ ಜಗ್ಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಕನ್ನಡ ಕಾವಲು ಪಡೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಮುಖ್ಯಮಂತ್ರಿಗಳು ಏನಿವತ್ತು ಕನ್ನಡಿಗರ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರೆ, ಅವರು ಈ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಗೋಬಾರ್ದು. ಏನಂತ ಹೇಳಿದ್ರೆ ಈಗ ನಾನು ಈ ಭಾಗದಲ್ಲಿ ಏನಾಗ್ತಿದೆ ಆಗು ಹೋಗೋಗಳನ್ನ ನಮ್ಮ ಭಾಗದ ಮಾಧ್ಯಮ ಮಿತ್ರರಾಗಿರೋದ್ರಿಂದ
ಇಲ್ಲಿನ ಕಷ್ಟ ನಷ್ಟಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಇರ್ಬೋದು, ಜಿಗಣಿ ಕೈಗಾರಿಕಾ ಪ್ರದೇಶ ಇರ್ಬೋದು, ವೀರಸಂದ್ರ ಕೈಗಾರಿಕಾ ಪ್ರದೇಶ ಇರ್ಬೋದು, ಎಲೆಕ್ಟ್ರಾನ್ ಸಿಟಿ ಏನೊಂದು IT ಕಂಪ್ನಿಗಳು, ಸಿಲಿಕಾನ್ ಸಿಟಿ ಅಂತಲೇ ಹೆಸರಾಗಿರುವಂಥ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲೆಕ್ಟ್ರಾನ್ ಸಿಟಿ. ಈ ಎಲೆಕ್ಟ್ರಾನ್ ಸಿಟಿಗಳಲ್ಲಿ ಹಲವಾರು MNC ಕಂಪ್ನಿಗಳು, ಏನು ಬಹುರಾಷ್ಟ್ರೀಯ ಕಂಪ್ನಿಗಳು ಇವತ್ತು ಹೂಡಿಕೆ ಹೂಡಿ ಇಲ್ಲಿನ ನೆಲ, ಇಲ್ಲಿನ ಜಲ ಮತ್ತು ಇಲ್ಲಿನ ವಿದ್ಯುತ್ಗಳನ್ನೆಲ್ಲ ಪಡ್ಕೊಳ್ತದೆ. ಆದರೆ ಇಲ್ಲಿನ ಜನ ಬೇಕಾಗಿಲ್ಲ. ಇದು ಯಾವ ಮಟ್ಟಕ್ಕೆ ನಷ್ಟ ಆಗ್ತದೆ ಅಂತ ಹೇಳಿದ್ರೆ ಮುಂದೆ ಇದನ್ನು ಭಾರಿ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಂಥ ಹೋರಾಟಗಾರರು ಏನು 1993ರಲ್ಲಿ ಇದನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಕನ್ನಡ ಜಾಗೃತಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಹೇಳ್ತಾ ಇದ್ದೀನಿ, 93ರಲ್ಲಿ ಸ್ಥಾಪನೆ ಆದಂಥ ನಮ್ಮ ಸಂಘಟನೆ ಕನ್ನಡ ಜಾಗೃತಿ ವೇದಿಕೆ ನಿರಂತರವಾಗಿ ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಶಿಕ್ಷಣ, ಕನ್ನಡಿಗರಿಗೆ ವೈದ್ಯಕೀಯ ಸವಲತ್ತುಗಳನ್ನು ಕುರಿತು ನಿರಂತರವಾದಂಥ ಹೋರಾಟಗಳನ್ನು 30-31 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಏನು ಇವತ್ತು ಈ ಭಾಗದಲ್ಲಿ 25 ಜಿಲ್ಲೆಗಳಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೊಂದು ಈಗಿನ ಕೂಗಲ್ಲ. ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮೀಸಲಾತಿ ಅಂತ ಹೇಳಿ ಕನ್ನಡಿಗರಿಗೆ ಪರ ಧ್ವನಿ ಎತ್ತಿದ್ದಾರೆ. ಇದನ್ನು ನಾನು ತಿಳಿದಾಗೆ ನಾನು ಒಂದು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಕೊಂಡು ಬರ್ತಾನೆ ಇದೆ. ಹೈದರಾಬಾದ್ ಕರ್ನಾಟಕನೂ ಅಭಿವೃದ್ಧಿ ಆಗಬೇಕು ಅಂತೇಳಿ ಮುಳ್ಳಿನ ಹಾಸಿಗೆ ಮೇಲೆ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಒಂದು ಹೋರಾಟ ಮಾಡಿತ್ತು. ಇದು ಎಲ್ಲ ಕನ್ನಡಿಗರ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಮತ್ತು ಶಕ್ತಿ ಪ್ರದರ್ಶನ ಮುಖಾಂತರ ಇವತ್ತು ಒಂದು ರೂಪಕ್ಕೆ ಬಂದಿದೆ. ಈಗ ಇಟ್ಟಿರುವಂಥ ಹೆಜ್ಜೆನ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು, ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ರವರು ಅವರು ಬುದ್ಧಿವಂತರಿದ್ದಾರೆ. ಹಾಗಾಗಿ ಅವರು ಯಾವುದಕ್ಕೂ ಜಗ್ಗದಿಲ್ಲ. ಈಗ ಮುಂದೊಂದು ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ನಮ್ಮ ಭಾಗದಲ್ಲಿ ಭಾರಿ ಮಟ್ಟದ ಬದಲಾವಣೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನಾನು ನಮ್ಮ ಭಾಗದಲ್ಲಿ ಅತ್ತಿಬೆಲೆ ಭಾಗದಲ್ಲಿ ಹಲವಾರು ಯುವಕರು ಸನ್ಮಾನ್ಯ ಅಧ್ಯಕ್ಷರ ಹತ್ರ ಹೋಗ್ತಾರೆ, ನಮ್ಮ ಶಾಸಕರ ಬಳಿ ಹೋಗ್ತಾರೆ. ಎಲ್ಲೋದ್ರೂ ಇವತ್ತು ಪದವಿ ಪಡ್ಕೊಂಡು ಬಂದ್ರೂ ಅವ್ರಿಗೊಂದು ಒಳ್ಳೆಯ ಉದ್ಯೋಗ ಇಲ್ಲ. ಇವತ್ತು ನಮ್ಮ ಭಾಗದಲ್ಲಿ ಹಲವಾರು ಕಾಲೇಜುಗಳಿದ್ದಾವೆ, ಎಲ್ಲೆಲ್ಲಿಂದನೋ ವಲಸೆ ಬಂದು ಇಲ್ಲಿ ಓದ್ತಾರೆ. ಆದರೆ ಇಲ್ಲಿ ಏನೋ ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಿಸ್ತಾರೆ. ಬಟ್ ಇಲ್ಲಿರೋರಿಗೆ ಯಾವುದೇ ರೀತಿಯಾದಂಥ ಉದ್ಯೋಗ ಇರೋದಿಲ್ಲ. ಇದನ್ನು ತುಂಬ ಗಂಭೀರವಾಗಿ ನೀವೂ ಸಹ ಇದನ್ನು ಸುದ್ದಿ ಮಾಡಬೇಕು. ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ. ಇವತ್ತು ನೀವು ನಂಬೋದಿಲ್ಲ, ಕೈಗಾರಿಕಾ ಪ್ರದೇಶಗಳೆಲ್ಲ ಉತ್ತರ ಭಾರತದವ್ರ ಕೈಯಲ್ಲಿದೆ. ಏನೋ ಇವತ್ತು ನಮ್ಮ ಭಾಗದಲ್ಲಿ ಹೋರಾಟಗಾರರಿದ್ದಾರೆ, ಏನೋ ಹೋರಾಟ ಅಂತ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ಪೊಲೀಸರ ಭದ್ರತೆ ತಗೊಳ್ಳೋದು, ಇಲ್ಲಿನ ಜನಗಳಿಗೆ ಏನೋ ಸ್ವೀಪರು ಮತ್ತು ಗೇಟಲ್ಲಿ ನಿಲ್ಲಿಸಿ ವಾಚ್ಮ್ಯಾನ್ ಕೆಲಸಗಳನ್ನ ಕೊಡುವಂಥದ್ದು ಆಗ್ತದೆ. ನಿಮಗೆ ಗೊತ್ತಿಲ್ಲ, ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲೇ ಹಲವಾರು ನಮ್ಮ ಆನೇಕಲ್ ತಾಲೂಕಿನ ಭಾಗದ ಹಲವಾರು ಯುವಕರು ಪದವಿ ಪಡ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದಾರೆ, ಏನೂ ಕೆಲಸಗಳಿಲ್ದಿರ. ಅದನ್ನು ನೀವು ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಭಾರಿ ದೊಡ್ಡ ಮಟ್ಟದ ಬದಲಾವಣೆ ಇದೆ, ಬದಲಾವಣೆ ಅಂತ ಹೇಳ್ತಾ ಇದ್ದೀವಿ. ಅವ್ರ ಹೆಸರಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಕಾರ್ಮಿಕ ವಿಚಾರದಲ್ಲಿ. ಅದು ಇಡೀ ರಾಜ್ಯಕ್ಕೆ ಆಗ್ತದೆ. ಮೊದಲನೇದಾಗಿ ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಈ ಭಾಗದವ್ರಿಗೆ ಅದೇನೇ ಆಗಲಿ ಶತಾಯಗತಾಯ ಈ ಭಾಗದಲ್ಲಿ ವಿದ್ಯಾ ಅರ್ಹತೆ ಇರುವಂಥ ಯಾವುದೇ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇರುವಂಥ ಯುವಕರಿಗೆ ಖಂಡಿತವಾಗ್ಲೂ ಅದರ ಬದಲಾವಣೆಯನ್ನು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲೇ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಂಜೋದಿಲ್ಲ. ನೀವು ಸಹ ಇದಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರ ಮಾಡಬೇಕು. ಕಾರ್ಮಿಕರು ತುಂಬ ಕಷ್ಟ ನಷ್ಟಗಳಲ್ಲಿದ್ದಾರೆ. ಇದ್ರ ಜೊತೆಲಿ ಖಾಸಗಿ ಶಾಲಾ ಕಾಲೇಜುಗಳದ್ದು ಮುಂದಿನ ರೂಪುರೇಷೆ ಇದೆ. ಅದ್ರ ಬಗ್ಗೆನೂ ಕನ್ನಡ ಜಾಗೃತಿ ನಿರಂತರವಾಗಿ ಹೋರಾಟ ಮಾಡ್ಕೊಬರ್ತದೆ. ಯಾಕಂತ ಹೇಳಿದ್ರೆ ಇವತ್ತು LKG UKG ಡೊನೇಷನ್ಗಳು ನಿಮ್ಗೆ ಗೊತ್ತಿರ್ಬೋದು, 1 ಲಕ್ಷ 2 ಲಕ್ಷ ಇದೆ. ಸಾಲ ಸೋಲ ಮಾಡಿ ಬಡವರು ಬಗ್ಗರು ಹೆಂಗೆ ಬದುಕೋದು, ಅದನ್ನು ಒಂದು ಸರ್ಕಾರ ಒಂದು ದರ ನಿಗದಿ ಏನು ಮಾಡಿರ್ತದೆ ಅದೇ ನಿಗದಿತ ಪ್ರಕಾರ ಖಾಸಗಿ ಶಾಲಾ ಕಾಲೇಜುಗಳು ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಂಥ ಶಾಲಾ ಕಾಲೇಜುಗಳು ಅನುಮತಿನೇ ಕೊಡೋದು ಬೇಡ. ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉನ್ನತಿ ಮಾಡಬೇಕು, ಅಪ್ಗ್ರೇಡ್ ಮಾಡಿ ಅಲ್ಲಿರುವಂಥ ಶಿಕ್ಷಕರು ಎಕ್ಸಾಮ್ಗಳು ಬರೆದು ಬಂದಿರ್ತಾರೆ. ಅವ್ರಿಗಿರೋಂಥ ಕೌಶಲ್ಯ ಏನು ಪ್ರೈವೇಟ್ ಸ್ಕೂಲ್ಸ್ ಅವ್ರಿಗೂ ಇರೋದಿಲ್ಲ. ಹಾಗಾಗಿ ಮುಂದಿನ ಈಗ ಕಾರ್ಮಿಕರ ಸಮಸ್ಯೆ ಇದೆ, ಹಾಗೆ ಉದ್ಯೋಗದ ಸಮಸ್ಯೆ ಇರೋದ್ರಿಂದ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣದ ವಿಚಾರದಲ್ಲೂ ಸಹ ಭಾರಿ ಬದಲಾವಣೆ ಮತ್ತು ಭಾರಿ ಹೋರಾಟವನ್ನು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಸಲಹೆ ಸೂಚನೆಗಳ ಮೇರೆಗೆ ಅದು ಒಂದು ದೊಡ್ಡ ಹೋರಾಟ ಆಗ್ತದೆ.